ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ನಿನ್ನೆವರೆಗೂ 23 ಲಕ್ಷ ಜನರಿಂದ ದಾಖಲೆಯ ಹಸನಾಂಬೆ ದರ್ಶನ. ಇಂದು ಹರಿದು ಬಂದ ಭಕ್ತ ಸಾಗರ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಧಿಕ ಭಕ್ತರಿಂದ ಭೇಟಿ. ಟಿಕೆಟ್ ಹಾಗೂ ಲಡ್ಡು ಪ್ರಸಾದ ಮಾರಾಟದಿಂದ ಭರ್ಜರಿ ಬೇಟೆ. ಹಾಸನಾಂಬ ದೇಗುಲಕ್ಕೆ 17 ಕೋಟಿ ಆದಾಯ. ಹಿಂದಿನ ಎಲ್ಲಾ ದಾಖಲೆಗಳು ಪೀಸ್. ಹಾಸನಾಂಬ ಜಾತ್ರಾ ಮಹೋತ್ಸವ. ಸಾರ್ವಜನಿಕ ದರ್ಶನಕ್ಕೆ ಇನ್ನೊಂದೇ ದಿನ ಬಾಕಿ. ಯಶಸ್ಸಿನ ಹೊಸ್ತಿಲಲ್ಲಿ ಜಿಲ್ಲೆಯ ಹಬ್ಬ. ದಶಕಗಳೇ ಕಳೆದರೂ ಡಾಂಬರು ಕಾಣದ ರಸ್ತೆ. ಅಪಘಾತಗಳಿಗೆ ಆಹ್ವಾನ. ಜನಾಕ್ರೋಶ. ಶೀಘ್ರ ದುರಸ್ತಿಯಾಗದಿದ್ರೆ ಹೋರಾಟದ ಎಚ್ಚರಿಕೆ. ಕೆರೆಯಂತಾದ ರಾಷ್ಟ್ರೀಯ ಹೆದ್ದಾರಿ. ನೀರು ನಿಂತು ಸಂಚಾರ ಅಸ್ತವ್ಯಸ್ತ. ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಸಿಮೆಂಟ್ ಮಂಜು. ವಾರ್ತೆಗಳ ವಿವರ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಭಾಗ್ಯವನ್ನ ಕಲ್ಪಿಸ್ತಕ್ಕಂತ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಈ ಬಾರಿ ಭಕ್ತ ಸಾಗರವೇ ಹರಿದು ಬಂದಿರತಕ್ಕಂಥದ್ದು. ಅಕ್ಟೋಬರ್ 10ರಿಂದ ಸೋಮವಾರದವರೆಗೆ ಒಟ್ಟು 23 ಲಕ್ಷಕ್ಕೂ ಅಧಿಕ ಭಕ್ತರು ಭೇಟಿ ನೀಡಿದ್ದು, ಈ ಮೂಲಕ ಹೊಸ ದಾಖಲೆಯನ್ನ ಬರೆದಿದೆ ಹಾಸನಾಂಬ ಮಹೋತ್ಸವ. ಅಕ್ಟೋಬರ್ 10ರಿಂದ ಹಾಸನಾಂಬ ದೇವಿ ದರ್ಶನ ಪ್ರಾರಂಭವಾದಾಗಿನಿಂದ ಸೋಮವಾರದವರೆಗೆ ಒಟ್ಟು 23 ಲಕ್ಷಕ್ಕೂ ಅಧಿಕ ಭಕ್ತರು ದೇವಿ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಭೇಟಿಯನ್ನು ನೀಡಿರ್ತಕ್ಕಂಥದ್ದು. ಇಂದು ಬೆಳಿಗ್ಗೆ 7:30 ತನಕ ಸಾಲುಗಳೆಲ್ಲ ಬಹುತೇಕ ಖಾಲಿಗಳಿದ್ವು. ಅದಾದ್ಮೇಲೆ ಜನ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಅಲ್ಲೆಲ್ಲ ಹಾಸನಾಂಬ ದರ್ಶನ ಖಾಲಿ ಇದೆ, ಯಾರ್ಯಾರು ದರ್ಶನ ಮಾಡ್ಬೇಕು ಬೇಗ ಬನ್ನಿ ಅಂತ ಮೆಸೇಜ್ ಹಾಕಿದ್ದೆ ತಡ ದಿಢೀರ್ ಅಂತ ಹೇಳಿ ಹಾಸನಾಂಬ ದರ್ಶನಕ್ಕೆ ಬರುವ ಭಕ್ತರ ಸಂಖ್ಯೆ ಏರಿಕೆ ಆಯ್ತು. ಧರ್ಮ ದರ್ಶನದ ಸಾಲುಗಳು 1000 ರೂಪಾಯಿ, 300 ರೂಪಾಯಿ, ವಿಶೇಷ ದರ್ಶನದ ಸಾಲುಗಳು ಎಲ್ಲವೂ ಕೂಡ ಜನ ಜಂಗಳಿಯಿಂದ ತುಂಬಿ ತುಳುಕಿತು. ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಏರಿಕೆ ಆಗ್ತಾ ಇದ್ದು, ಸಾಗರೋಪಾಧಿಯಲ್ಲಿ ಭಕ್ತರು ದೇವಿ ದರ್ಶನಕ್ಕೆ ಹರಿದು ಬರ್ತಾ ಇದ್ದಾರೆ. ಯಾಕೆಂದ್ರೆ ಇನ್ನಿರ್ತಕ್ಕಂಥ ಒಂದೇ ದಿವಸ ಅವಕಾಶ ದೇವಿ ದರ್ಶನ ಮಾಡ್ಲಿಕ್ಕೆ. ಟಿಕೆಟ್ ಹಾಗೂ ಲಡ್ಡು ಪ್ರಸಾದ ಮಾರಾಟದಿಂದ ಬರೋಬ್ಬರಿ 17 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದ್ದು. ಈ ಮೂಲಕ ಹಾಸನಾಂಬ ದರ್ಶನೋತ್ಸವ ಈವರೆಗೂ ಕೂಡ ಏನೆಲ್ಲ ದಾಖಲೆಗಳನ್ನು ಮಾಡಿತ್ತೋ ಆ ದಾಖಲೆಗಳನ್ನ ಈಗ ಮುರಿದಂತಾಗಿದೆ. ಕೃಷ್ಣ ಬೈರೇಗೌಡರು ಪತ್ರಿಕಾಗೋಷ್ಠಿ ಮಾಡಿದಾಗ ಸ್ಟಾರ್ಟಿಂಗ್ 2ನೇ ದಿವಸನೇ ಒಂದು ಪತ್ರಿಕಾಗೋಷ್ಠಿ ಮಾಡಿದಾಗ ಹೇಳಿದ್ರು, ಈ ಬಾರಿ ನಮಗೆ ಆದಾಯ ಕಡಿಮೆ ಆಗುವ ಸಾಧ್ಯತೆ ಇದೆ, ನಮಗೆ ಅದ್ರ ಬಗ್ಗೆ ಅರಿವಿದೆ, ಆದ್ರೆ ನಾವು ಈ ದೇವಸ್ಥಾನದಿಂದ ಬರೋ ಆದಾಯದಿಂದ ದೇವಸ್ಥಾನ ನಡೆಸೋ ಅವಶ್ಯಕತೆ ಇಲ್ಲ ಅಂತ. ಬಟ್ ಆದ್ರೆ ಅವೆಲ್ಲವೂ ಕೂಡ ಲೆಕ್ಕಾಚಾರ ಉಲ್ಟಾ ಹಾಕಿ ಆದಾಯ ದುಪ್ಪಟ್ಟಾಗಿ ಹೋಗ್ಬಿಟ್ಟಿದೆ. ಇನ್ನು ಈ ವರ್ಷ ಕೇವಲ ಟಿಕೆಟ್ ಹಾಗೂ ಲಡ್ಡು ಪ್ರಸಾದ ಮಾರಾಟದಿಂದಲೇ ದಾಖಲೆಯ 17 ಕೋಟಿಗೂ ಅಧಿಕ ಆದಾಯ ಹರಿದು ಬಂದಿರತಕ್ಕಂಥದ್ದು. ಇನ್ನೂ ಒಂದು ದಿನ ಬಾಕಿ ಇರುವಾಗಲೇ ಅತ್ಯಧಿಕ ಆದಾಯ ಹಾಸನಾಂಬೆ ಸನ್ನಿಧಿಗೆ ಹರಿದು ಬಂದಿರತಕ್ಕಂಥದ್ದು. ಕಳೆದ ಬಾರಿ ಹಾಸನಾಂಬ ದರ್ಶನೋತ್ಸವದಲ್ಲಿ 12 ಕೋಟಿ ಆದಾಯ ಬಂದಿತ್ತು. ಅದು ದಾಖಲೆ 12 ಕೋಟಿ. ಆದ್ರೆ ಈ ಬಾರಿ VIP ಮತ್ತೆ VVIP ಪಾಸ್ಗಳಿಗೆ ಕಡಿವಾಣ ಹಾಕಿದ ಹಿನ್ನೆಲೆಯಲ್ಲಿ ಆದಾಯ ಹೆಚ್ಚಳ ಆಗಿರ್ತಕ್ಕಂಥದ್ದು. ಹುಂಡಿ ಎಣಿಕೆ ಕಾರ್ಯ ಇನ್ನೂ ಕೂಡ ಬಾಕಿ ಇದೆ. ಕೇವಲ ಇದು ಟಿಕೆಟ್ ಇಂದ ಬಂದಿರತಕ್ಕಂಥದ್ದು. ಕಳೆದ ಬಾರಿ ಹುಂಡಿ, ಟಿಕೆಟ್, ಲಡ್ಡು ಪ್ರಸಾದ ಮಾರಾಟ ಇವೆಲ್ಲವೂ ಸೇರಿ 12 ಕೋಟಿ ಬಂದಿತ್ತು. ಆದ್ರೆ ಈ ಬಾರಿ ಇನ್ನೂ ಒಂದು ದಿವಸ ಅವಕಾಶ ಇದೆ. ಅಂಡ್ ಇವತ್ತಿನ ಇದು ಕೌಂಟ್ ಆಗಿರಲ್ಲ. ಇದು ನಿನ್ನೆವರೆಗೂ ಕೂಡ ಇವತ್ತಿನ ಬೆಳಗ್ಗೆವರೆಗೂ ಕೂಡ ಏನಿರುತ್ತೆ ಅಷ್ಟು ಡೀಟೇಲ್ಸ್ ಕೊಟ್ಟಿರ್ತಾರೆ. ಇದರ ನಡುವೆಯೇ ಕೂಡ ಹುಂಡಿ ಹಣವನ್ನ ಹೊರತುಪಡಿಸಿ ಕೇವಲ ಲಡ್ಡು ಮತ್ತೆ ಟಿಕೆಟ್ ಮಾರಾಟದಿಂದಲೇ 17 ಕೋಟಿಗೂ ಹೆಚ್ಚು ಆದಾಯ ಬಂದಿರತಕ್ಕಂಥದ್ದು. ಈ ಮೂಲಕ ಹಾಸನಾಂಬೆ ವರ್ಷದಿಂದ ವರ್ಷಕ್ಕೆ ಸಿರಿವಂತೆಯಾಗಿಯೂ ಕೂಡ ಬೆಳೀತಾ ಇರತಕ್ಕಂಥದನ್ನ ನಾವಿಲ್ಲಿ ವಿಶ್ಲೇಷಿಸಬಹುದು. ವರ್ಷಕ್ಕೊಮ್ಮೆ ಮಾತ್ರ ದರ್ಶನವನ್ನ ಕರುಣಿಸ್ತಕ್ಕಂಥ ಹಾಸನಾಂಬ ದರ್ಶನೋತ್ಸವಕ್ಕೆ ಇನ್ನ ಒಂದು ದಿನವಷ್ಟೇ ಬಾಕಿ ಇರ್ತಕ್ಕಂಥದ್ದು. ನಾಳೆ ದರ್ಶನೋತ್ಸವ ಅಂತ್ಯವಾಗುತ್ತೆ. ಯಾರಾದ್ರೂ ಈ ಬಾರಿ ಹಾಸನಾಂಬೋತ್ಸವ ದರ್ಶನವನ್ನ ಪಡಿಲಿಕ್ಕಾಗಲಿಲ್ಲ ಅಂದ್ರೆ ಮತ್ತೆ ಹಾಸನಾಂಬೆಯ ದರ್ಶನವನ್ನ ಪಡಿಲಿಕ್ಕೆ ಇನ್ನೊಂದು ವರ್ಷ ಕಾಯಬೇಕಾಗತ್ತೆ. ಕೊನೆಯ ದಿನವಾದ ಇಂದು ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದರು. ಜಿಲ್ಲಾಡಳಿತ ಕೂಡ ಬರ್ತಕ್ಕಂಥ ಭಕ್ತರಿಗೆ ಸೂಕ್ತವಾದ ವ್ಯವಸ್ಥೆಯನ್ನ ಮಾಡೋದ್ರಲ್ಲಿ ಯಶಸ್ವಿಯಾಯಿತು. ಕಳೆದ 12 ದಿನಗಳಿಂದ ದೇಶದ ಮೂಲೆ ಮೂಲೆಗಳಿಂದ ಹರಿದು ಬಂದ ಭಕ್ತ ಸಾಗರ ಹಾಸನಾಂಬೆಯ ಆಶೀರ್ವಾದವನ್ನ ಪಡಿತಾ ಇದೆ. 12ನೇ ದಿನವಾದ ಇಂದು ಕೂಡ ಮಂಗಳವಾರ ಆಗಿರ್ತಕ್ಕಂಥದ್ದು, ಜೊತೆಗೇನೋ ಅಮಾವಾಸ್ಯೆ ಬೇರೆ ಇದೆಯಂತೆ. ಹಿಂಗಾಗಿ ಅಪಾರ ಸಂಖ್ಯೆಯ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ನುಗ್ಗಲು ಇವೆಲ್ಲದರಲ್ಲೂ ಕೂಡ ಹರಿದು ಬಂದರು.
ಅಕ್ಟೋಬರ್ 9ರ ಗುರುವಾರ ಮಧ್ಯಾಹ್ನ 12:15ಕ್ಕೆ ಆಶ್ವಯುಜ ಮಾಸದಲ್ಲಿ ಮೊದಲ ಗುರುವಾರ ಅನ್ನೋ ಕಾರಣಕ್ಕೆ ದೇಗುಲದ ಬಾಗಿಲನ್ನ ತೆರೆಯಲಾಯಿತು. ಅವತ್ತು ದರ್ಶನಕ್ಕೆ ಅವಕಾಶ ಇರಲಿಲ್ಲ ಸಾರ್ವಜನಿಕರಿಗೆ. ಅಕ್ಟೋಬರ್ 10ರ ಶುಕ್ರವಾರದಿಂದ ಭಕ್ತರ ದರ್ಶನಕ್ಕೆ ಅವಕಾಶವನ್ನ ನೀಡಲಾಯಿತು. ಮೊದಲ 4 ದಿನ ಸರತಿ ಸಾಲುಗಳಲ್ಲಿ 1 ಲಕ್ಷ 1.5 ಲಕ್ಷ ಜನ ಭಕ್ತರು ಬಂದ್ರು. ಅದಾದ ನಂತರ ಅಕ್ಟೋಬರ್ 17ರ ಏಕಾದಶಿ ದಿವಸ ದಾಖಲೆಯಂತೆ 4 ಲಕ್ಷ ಭಕ್ತರು ಹಾಸನಾಂಬೆ ದರ್ಶನವನ್ನ ಪಡೆದಿದ್ದಾರಂತೆ. ನಾನು ಹೇಳೋದಿಲ್ಲ, ಇದನ್ನ ಅವರೇ ಕೊಟ್ರ. ಇದು ಯಾರು DC ಉಸ್ತುವಾರಿ ಸಚಿವರು 4 ಲಕ್ಷ ಜನ ಬಂದಿದ್ದಾರೆ ಒಂದ್ ದಿವಸದಲ್ಲಿ ಅಂತಾರೆ. ಬಟ್ ಇನ್ ಪ್ರಾಕ್ಟಿಕಲಿ ನನ್ನ ಪ್ರಕಾರ 4 ಲಕ್ಷ ಜನ ಬಂದು ದರ್ಶನ ಪಡಿಲಿಕ್ಕೆ ಸಾಧ್ಯ ಇಲ್ಲ. 4 ಲಕ್ಷ ಜನ ಬರಬೇಕು ಅಂತ ಅಂದ್ರೆ ಸಿಂಪಲ್ ಮ್ಯಾಥಮೆಟಿಕ್ಸ್ ನೀವು ನೋಡ್ಬೇಕು ಅಂದ್ರೆ 1 ಸೆಕೆಂಡಿಗೆ ನೀವು ಎಷ್ಟು ಜನಕ್ಕೆ ದರ್ಶನ ಕೊಡ್ಬೇಕು? ಏನಿಲ್ಲ ಅಂತ ಅಂದ್ರು 200-300 ಜನ ದರ್ಶನ ಮಾಡ್ಬೇಕಪ್ಪ 1 ಸೆಕೆಂಡಿಗೆ. ಇಸ್ ಇಟ್ ಪಾಸಿಬಲ್? ಇರೋ ಇಷ್ಟು ಚಿಕ್ಕ ಜಾಗದಲ್ಲಿ 1 ಸೆಕೆಂಡಿಗೆ 200-300 ಜನ ದರ್ಶನ ಮಾಡಕ್ ಆಗ್ಬಿಡುತ್ತಾ? ಏನೋ ಅವ್ರು ಹೇಳಿದಾರೆ 400 ಜನ ಅಂತೆ. ಆಯ್ತು, ಅವ್ರು ಹೇಳಿರೋದನ್ನೇ ಹೇಳೋಣ. ಏಕಾದಶಿ ದಿವಸ 4 ಲಕ್ಷ ಜನ ಭಕ್ತರು ಬಂದು ದರ್ಶನವನ್ನ ಪಡೆದಿದ್ದಾರಂತೆ. ನಂತರ ದಿನನಿತ್ಯವೂ 2.5-2 ಲಕ್ಷ ಜನ ಭಕ್ತರು ಹಾಸನಾಂಬೆ ಆಶೀರ್ವಾದ ಪಡೆದಿರಬಹುದು. ಇನ್ನು ವರ್ಷಕ್ಕೊಮ್ಮೆ ದರ್ಶನ ಕಲ್ಪಿಸ್ತಕ್ಕಂಥ ಹಾಸನಾಂಬೆನ ಕಣ್ಣು ತುಂಬಿಸ್ಕೊಳ್ಳಕ್ಕೆ ಇನ್ನೊಂದು ದಿವಸ ಮಾತ್ರ ಬಾಕಿ ಇದೆ. ನಾಳೆ ಬಾಕ್ಲಾಕ್ಬಿಡ್ತಾರೆ. ನಾಳೆ ಸಂಜೆ 7 ಗಂಟೆಗೆ ಬಾಕ್ಲಾಕಿದ್ರೆ ಅದಾದ ನಂತರ ಮತ್ತೆ ನಿಮಗೆ ದರ್ಶನಕ್ಕೆ ಅವಕಾಶ ಸಿಗೋದಿಲ್ಲ. ಈ ಬಾರಿ ಭಕ್ತರು ಮಾತ್ರವಲ್ಲದೆ ಎಂದಿನಂತೆ ರಾಜಕೀಯ ನಾಯಕರು, ಸಿನಿ ತಾರೆಯರು, ವಿವಿಧ ಮಠಾಧೀಶರು, ನಾಡಿನ ಪ್ರತಿಷ್ಠಿತರು ದೇವಿ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಿನ್ನೆ ಅಶೋಕ್, ಶಾಸಕರಾದ GT ದೇವೇಗೌಡರು, ಭಗೀರಥಿ, CN ಬಾಲಕೃಷ್ಣ, ಮಾಜಿ DCM KS ಈಶ್ವರಪ್ಪ ಸೇರಿದಂತೆ ಹಲವು ಗಣ್ಯರು ದೇವಿ ದರ್ಶನವನ್ನ ಪಡೆದ್ರು. ಅದಾದ್ಮೇಲೆ ನಟ ವಿಜಯ್ ರಾಘವೇಂದ್ರ, ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸಾರಾ ಗೋವಿಂದ್ ಸೇರಿದಂತೆ ಹಲವು ಗಣ್ಯರು ಕೂಡ ದೇವಿಗೆ ನಮಿಸಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಸ್ನೇಹಿತರೆ, ಮಂಗಳವಾರ ಬೆಳಿಗ್ಗೆಯ ಮಾಹಿತಿ. ಹಾಸನಾಂಬ ದೇವಿ ದರ್ಶನದಲ್ಲಿ ಸೋಮವಾರ ಬೆಳಿಗ್ಗೆಯಿಂದ ಮಂಗಳವಾರ ಬೆಳಿಗ್ಗೆ ನಡುವೆ ಸುಮಾರು 2 ಲಕ್ಷ ಜನ ಬಹಳ ಸರಳವಾಗಿ, ಸುಲಲಿತವಾಗಿ, ಸರಾಗವಾಗಿ ದರ್ಶನವನ್ನ ಪಡೆದಿದ್ದಾರೆ. ಇಂದು ಸಹ ದರ್ಶನ ಮುಂದುವರೆದಿದೆ. ಇಷ್ಟು ದಿನಗಳ ದರ್ಶನದಲ್ಲಿ ಸುಮಾರು 23 ಲಕ್ಷ ಜನ ದರ್ಶನವನ್ನ ಪಡೆದಿದ್ದಾರೆ. 300 ರೂಪಾಯಿ ಟಿಕೆಟು ಮತ್ತು 1000 ರೂಪಾಯಿ ಟಿಕೆಟು ಈ ವರ್ಷ ಇಲ್ಲಿಯವರೆಗೆ ಸುಮಾರು 3,40,260 ಜನ ದರ್ಶನವನ್ನ ಪಡೆದಿದ್ದಾರೆ. ಅದೇ ಹೋದ ವರ್ಷ ಫುಲ್ ಸೀಸನ್ ಅನ್ನು ನಾವು ನೋಡಿದಾಗ 1,29,956 ಜನ ದರ್ಶನ ಪಡೆದಿದ್ರು. ಸೊ ಇಲ್ಲಿಯವರೆಗೆನೆ ಹೋದ ವರ್ಷಕ್ಕಿಂತ 3 ಪಟ್ಟು ಸರಾಸರಿ ಜನ ದರ್ಶನವನ್ನ ಟಿಕೆಟ್ ಪಡ್ಕೊಂಡು ಪಡೆದಿದ್ದಾರೆ. ಒಟ್ಟಾರೆ ದರ್ಶನ ಈ ವರ್ಷ 23 ಲಕ್ಷ ದಾಟಿದೆ. ಇಂದು ಮಂಗಳವಾರ ಮಧ್ಯಾಹ್ನ 2ರಿಂದ 3:30 ನಡುವೆ ನೈವೇದ್ಯ ಕಾರಣದಿಂದ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ವಿಶೇಷವಾಗಿ ಗಮನಿಸಿ, ಇಂದು ರಾತ್ರಿ ಸುಮಾರು 9 ಗಂಟೆಗೆ ಎಂಟ್ರಿ ಗೇಟ್ ಕ್ಲೋಸ್ ಆಗ್ತದೆ ಹಾಗೂ 12 ಗಂಟೆಗೆ ದರ್ಶನ ನಿಲ್ಲುತ್ತೆ. ಮತ್ತೆ ನಾಳೆ ಬೆಳಿಗ್ಗೆ 5-5:30ಯಿಂದ ದರ್ಶನ ಆರಂಭ ಆಗ್ತದೆ. ಬರುವಂತಹ ಸಾರ್ವಜನಿಕರು ಇದನ್ನ ಗಮನದಲ್ಲಿಟ್ಟುಕೊಂಡು ಬರಬೇಕು. ನಾಳೆ ಬೆಳಿಗ್ಗೆ 5:30ಯಿಂದ ಸಂಜೆ 7 ಗಂಟೆವರೆಗೆ ನಿರಂತರವಾಗಿ ದರ್ಶನ ಇರುತ್ತೆ. ಸಂಜೆ 7 ಗಂಟೆ ಜೊತೆಗೆ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಅಲ್ಲಿಗೆ ನಿಲ್ತದೆ. ಆನಂತರ ಜಾತ್ರಾ ಮಹೋತ್ಸವ ಇರ್ತದೆ ಹಾಗೂ 23ನೇ ತಾರೀಕು ಗುರುವಾರ ಪೂಜೆ ಪುರಸ್ಕಾರಗಳೊಂದಿಗೆ ದೇವಾಲಯದ ಬಾಗಿಲನ್ನ ಮುಂದಿನ ವರ್ಷದವರೆಗೆ ಬಂದ್ ಮಾಡಲಾಗುವುದು. ಗುರುವಾರ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ. ಇಂದು ಕೂಡ ಬೆಳಿಗ್ಗೆ ಸುಲಲಿತವಾಗಿ, ಸರಾಗವಾಗಿ ದರ್ಶನ ಸಾಗಿದೆ. ಬರುವಂತವರು ಈಗ ತಿಳಿಸಿದಂತ ಮಾಹಿತಿಯನ್ನ ಗಮನದಲ್ಲಿಟ್ಟುಕೊಂಡು ಅದಕ್ಕೆ ತಕ್ಕ ಹಾಗೆ ಸಹಕರಿಸಬೇಕು ಅಂತ ಮನವಿ ಮಾಡ್ತೇನೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಕ್ಯಾತನಹಳ್ಳಿ ಗ್ರಾಮದಿಂದ ಬೆಟ್ಟಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸತಕ್ಕಂತ ರಸ್ತೆ ದಶಕಗಳಿಂದ ದುರಸ್ತಿಯ ಮುಖವನ್ನೇ ಕಾಣದೆ ಜನರನ್ನ ಸಂಕಷ್ಟಕ್ಕೆ ತಳ್ಳಿದೆ. ರಸ್ತೆ ತೀರಾ ಹಾಳಾಗಿದ್ದು ದಿನನಿತ್ಯ ಸಂಚರಿಸುವ ವಾಹನ ಚಾಲಕರು ಅಪಘಾತದ ಭೀತಿಯಲ್ಲಿ ಪ್ರಯಾಣ ಮಾಡಬೇಕಾದಂತ ಅನಿವಾರ್ಯತೆ ನಿರ್ಮಾಣ. ಹಳ್ಳಿ ಮೈಸೂರಿನ ಕಾಂಗ್ರೆಸ್ ಮುಖಂಡ ಮಧು ಅಂತಕ್ಕಂಥವ್ರು ಮಾತನಾಡಿ, ರಸ್ತೆ 2 ಬದಿಯಲ್ಲೂ ಕೂಡ ಗುಂಡಿಗಳು ಬಿದ್ದು ಹೋಗ್ಬಿಟ್ಟಿದ್ದಾವೆ. ಹೊಂಡಗಳು ತುಂಬಿ ಮಳೆ ಬಂದ್ರೆ ಸಾಕು, ಕೆಸರು, ಬಿಸಿಲಾದ್ರೆ ಧೂಳು. ಈ ದುಸ್ಥಿತಿಯಲ್ಲಿ ಸ್ಥಳೀಯರು ನಿತ್ಯ ಇಲ್ಲಿ ಸಂಚಾರ ಮಾಡೋದೇ ಕಷ್ಟವಾಗಿ ಹೋಗ್ಬಿಟ್ಟಿದೆ. ದಶಕಗಳೇ ಕಳೆದ್ರೂ ಕೂಡ ಈ ರಸ್ತೆಗೆ ಡಾಂಬರ್ ಸಿಕ್ಕಿಲ್ಲ. ಜಿಲ್ಲೆಯ ಗಡಿಭಾಗ ಆಗಿರೋದ್ರಿಂದ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಈ ಹಿಂದೆ ದೊಡ್ಡೇಗೌಡರ ಕಾಲದಲ್ಲಿ ಈ ರಸ್ತೆ ಅಭಿವೃದ್ಧಿ ಕಂಡಿತ್ತು. ಅದಾದ ಮೇಲೆ ಮತ್ತೆ ಅಭಿವೃದ್ಧಿಯನ್ನೇ ಕಂಡಿಲ್ಲವಂತೆ.
ಯಾವ ಶಾಸಕರುಗಳು ಸಂಸದರು ಯಾರು ಕೂಡ ಇಲ್ಲಿ ಬಂದು ಜನರ ಸಮಸ್ಯೆ ಏನು ಏನಾಗಬೇಕು ಅನ್ನೋದನ್ನ ಕೇಳ್ತಾ ಇಲ್ವಂತೆ. 5 ವರ್ಷಕ್ಕೊಂದ್ಸಲಿ ಅವಕಾಶ ಸಿಗುತ್ತೆ, ಆ ಸಂದರ್ಭದಲ್ಲಿ ಅವಕಾಶ ಉಪಯೋಗಿಸ್ಕೋಬೇಕು, ಗ್ರಾಮಸ್ಥರು ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ ಕಾಣುತ್ತೆ. ಸಾವಿರಾರು ಜನರು ಪ್ರತಿನಿತ್ಯ ಈ ಮಾರ್ಗದಲ್ಲಿ ಸಂಚರಿಸ್ತಾರೆ, ಆದ್ರೂ ಕೂಡ ಈ ಸಮಸ್ಯೆ ಎದುರಾಗಿದೆ. ಶೀಘ್ರವೇ ದುರಸ್ತಿ ಕಾರ್ಯ ಮಾಡಬೇಕು, ಇಲ್ಲ ಅಂದ್ರೆ ಉಗ್ರ ಹೋರಾಟ ನಡೆಸ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಳ್ಳಿ ಮೈಸೂರು ಹೋಬಳಿ ಒಳನರಸೀಪುರ ತಾಲೂಕು ಹಾಸನ ಜಿಲ್ಲೆಯ ಹೊಸಲಕ್ಕೆಗೊಡನಕೊಪ್ಪಲು ಗ್ರಾಮದ ಮಧುವಾದ ನಾನು ಏನು ಇವತ್ತಿನ ದಿನ ಹಳ್ಳಿ ಮೈಸೂರಿನಿಂದ ಹಿಡಿದು ಬೆಟ್ಟಳ್ಳಿ ತನಕ ಹಾದು ಹೋಗುವಂಥ ರಸ್ತೆ ಸಂಪೂರ್ಣ ಹದಗೆಟ್ಟಿರೋದ್ರಿಂದ ಆ ರೋಡನ್ನು ಕೂಡಲೇ ಅಧಿಕಾರಿಗಳು ಹಾಗೂ ಮಾನ್ಯ ಲೋಕಸಭಾ ಸದಸ್ಯರಾದಂಥ ಶ್ರೇಯಸ್ ಪಟೇಲಣ್ಣನವರು ಬಂದು ಈ ಹಾದು ಹೋಗ್ತಕ್ಕಂಥ ರೋಡನ್ನು ಕೂಡಲೇ ಬಂದು ಪರಿಶೀಲನೆಯನ್ನು ಮಾಡಿ ರೋಡನ್ನು ಸರಿಪಡಿಸ್ತಕ್ಕಂಥದ್ದನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಬಂಧುಗಳೇ. ಹಾಗೂ ಏನು ದೊಡ್ಡೇಗೌಡರು MLA ಆದಂಥ ಸಂದರ್ಭದಲ್ಲಿ ಆದಂಥ ರೋಡು ಏನು ಕ್ಯಾತ್ನಹಳ್ಳಿಯಿಂದ ಹಿಡಿದು ಬೆಟ್ಟಳ್ಳಿ ತನಕ, ಆ ಕಡೆ ಏನು ಬೆಟ್ಟಳ್ಳಿ ತನಕ ಏನಿದೆ ಅದನ್ನು ಕೇರ್ನಗರ ತಾಲೂಕಿನ ಸಾಲಿಗ್ರಾಮ ತಾಲೂಕಿನವರು ಅಲ್ಲಿ ಗಂಟ ಪೂರ್ಣಗೊಳಿಸಿದ್ದಾರೆ. ಬೆಟ್ಟಳ್ಳಿ ತವಿಂದ ಹಿಡಿದು ನಮ್ಮ ಒಳನರಸೀಪುರ ತಾಲೂಕಿಗೆ ಸೇರ್ತಕ್ಕಂಥ ರೋಡು, ಅಲ್ಲಿಂದ ಹಿಡಿದು ಹಳ್ಳಿ ಮೈಸೂರು ತನಕ ನಿತ್ಯ ಸಾವಿರಾರು ಜನ ಓಡಾಡ್ತಾರೆ. ಮತ್ತು ಬಸ್ಗಳು ವಾಹನಗಳು ಡೈಲಿ ಓಡಾಡ್ತಕ್ಕಂಥ ಒಂದು ರೋಡು, ಆ ರೋಡನ್ನು ಕೂಡಲೇ ಸರಿಪಡಿಸ್ಬೇಕು. ಇಲ್ಲ ಅಂದರೆ ಈ ಗ್ರಾಮಸ್ಥರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟವನ್ನು ಮಾಡಿ ಇದನ್ನು ಸರಿಪಡಿಸ್ತೀರಾ ಇಲ್ವಾ ಅಂತೇಳಿ ನಾವು ಮಾನ್ಯ ಸಂಸದರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ನಾವು ಏನು ಕ್ಯಾತ್ನಹಳ್ಳಿ ಪಂಚಾಯತಿ ಬರ್ತಕ್ಕಂಥ ಎಳೆಗೊಂಡಕೊಪ್ಪಲು ಹೊಸಲಕ್ಕೆಗೊಂಡಕೊಪ್ಪಲು ನಾವು ಗ್ರಾಮಸ್ಥರು, ನಮಗೆ ಲಾಸ್ಟು ಕೊನೆಯ ಬಾಡ್ರದು. ಅದರಿಂದ ನಾವು ಸಂಸದರನ್ನ, ಯಾಕೆಂದರೆ ನಮ್ಮ ಗ್ರಾಮಗಳಲ್ಲಿ ಎಳೆಗೊಂಡಕೊಪ್ಪಲು ಗ್ರಾಮದಲ್ಲಿ ಹೆಚ್ಚು ಮತವನ್ನು ಕೊಟ್ಟು ನಿಮಗೆ ಗೆಲ್ಲಿಸಿದ್ದೇವೆ. ನೀವು ಕೂಡಲೇ ಈ ಒಂದು ರಸ್ತೆಯನ್ನು ಬಂದು ಪರಿಶೀಲನೆಯನ್ನು ಮಾಡಿ ಸರಿಪಡಿಸ್ಕೊಡ್ಬೇಕು ಅಂತೇಳಿ ಮನೆ ಲೋಕಸಭಾ ಸದಸ್ಯರಾದಂಥ ಸಂಸದರ ನಾವು ಮನವಿಯನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ. ಆಲೂರು ತಾಲೂಕಿನ ಈಶ್ವರಹಳ್ಳಿ ಕೂಡಿಗೆ ಬಳಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಿರಂತರ ಮಳೆಯಿಂದಾಗಿ ರಸ್ತೆಯಲ್ಲಿ ನೀರು ನಿಂತು ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಈ ಪರಿಸ್ಥಿತಿಯಿಂದ ವಾಹನ ಸವಾರರು ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಹಾಗಾಗಿ ಸಕಲೇಶಪುರ ಆಲೂರು ಕಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಸಮಸ್ಯೆಯ ಗಂಭೀರತೆಯನ್ನ ಪರಿಶೀಲನೆ ಮಾಡಿದರು. ಸ್ಥಳಕ್ಕೆ ಆಗಮಿಸಿದ ಶಾಸಕ ಸಿಮೆಂಟ್ ಮಂಜು ಅವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ವಿಡಿಯೋ ಕರೆ ಮೂಲಕ ಸಂಪರ್ಕವನ್ನು ಸಾಧಿಸಿ ರಸ್ತೆಯ ದೃಶ್ಯವನ್ನ ನೇರವಾಗಿ ತೋರಿಸಿದ್ರು. ನೋಡ್ರಪ್ಪ, ನೀವ್ ಏನೇನ್ ಕಟಾಯ ಹಾಕಿದಿರಿ, ನೀವು ಮಾಡಿರೋ ರಸ್ತೆ ಯಾವ ಸಗದಾಗಿ ಇದೆ ಅನ್ನೋದೆಲ್ಲವನ್ನು ಕಣ್ತುಂಬಿಸ್ಕೊಳ್ಳಿ ಅಂತೇಳಿ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರು. ರಸ್ತೆಯಲ್ಲಿ ಸಂಗ್ರಹ ಆಗಿರೋ ನೀರನ್ನ ತಕ್ಷಣವೇ ತೆರವುಗೊಳಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು. ಇಲ್ಲ ಅಂತಂದ್ರೆ ವಾಹನ ಸಂಚಾರ ಸುಗಮವಾಗಿ ಆಗ್ತಾ ಇರಲಿಲ್ಲ. ಅಂಡ್ ಇದು ಕೊಟ್ಟ ತಕ್ಷಣವೇ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರಂತೆ. ಅವರು ಕೂಡ ಅವೆಲ್ಲವನ್ನು ಸ್ವಚ್ಛತೆಯನ್ನ ಕಾಣಿಸಿದ್ದಾರಂತೆ. ಮತ್ತಿದು ಮರುಕಳಿಸದಂತೆ ಶಾಶ್ವತ ಪರಿಹಾರ ಕಲ್ಪಿಸಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರಂತೆ. ರಾಷ್ಟ್ರೀಯ ಹೆದ್ದಾರಿ ಇವ್ರು ಏನ್ ಮಾಡಿದ್ದಾರೆ ಅದೇ ಕಂಪ್ಲೀಟ್ ಅವೈಜ್ಞಾನಿಕ. ಒಂದು ರಸ್ತೆಯನ್ನ ಎಷ್ಟು ಅವೈಜ್ಞಾನಿಕವಾಗಿ ಮಾಡಲು ಸಾಧ್ಯವೋ ಅಷ್ಟು ಅವೈಜ್ಞಾನಿಕವಾಗಿ ಮಾಡಿ ಇಟ್ಟುಬಿಟ್ಟಿದ್ದಾರೆ. ಇನ್ನು ಅನುಭವಿಸ್ಕೊಂಡು ಹೋಗ್ಬೇಕು, ಅದನ್ನು ಫುಲ್ ಮಾಡ್ತಾ ಇಲ್ಲ. ಇದಕ್ಕೆ ಓರ್ವ ಶಾಸಕರಾಗಿ ಇನಿಷಿಯೇಟಿವ್ ತಗೊಂಡು ಮಾಡಿದ್ದಾರೆ. ಸಿಮೆಂಟ್ ಮಂಜು ಅವರು ಎಲ್ಲ ವಿಚಾರದಲ್ಲೂ ಜನರ ಪರವಾಗಿ ಇನಿಷಿಯೇಟಿವ್ ತಗೊಳ್ತಾರೆ, ಈ ವಿಚಾರದಲ್ಲೂ ತೆಗೆದುಕೊಂಡಿದ್ದಾರೆ. ಫೈನ್. लोकेशन ईश्वरहಳ್ಳಿ ये गाड़ी के अपडेट हो जाता है. देखो इधर इतना पानी गिरके क्या व्हीकल जाने के लिए नहीं हो रहा है, इतना प्रॉब्लम है. क्या ये क्या काम कर रहे हो? वाटर वाला आके ओपन करना है, पानी जाना है, ಯಾವಾಗ दिल्ली विस्तार करते ऊपर पर देखिए इसका पानी गिरके क्या करना है. ये इमीडिएट ईश्वरहಳ್ಳಿ थोड़ा आने के लिए बोलना, थोड़ा जमीन बोलने के लिए इधर भी पानी है, इधर भी पानी है, पूरे समुद्र के उधर पहुंच चुका है. इधर भी पूरा ऐसा ही है. वाला चलने में पूरा ऐसा इमीडिएट
हमारा आदमी को भेजने के लिए बोल के ओपन करने के लिए बोल रहे हैं। ओपन ಮಾಡಕ್ ಜಾಗ ಇಲ್ಲ थोड़ा ओपन करना चाहिए। उधर हाईवे है वो ईश्वर टूट गया हाईवे और दूसरे ओवर सकते थोड़ा आगे मॉर्निंग एक्टिव बोलते देख देखो एक 4 दिन से 3 देखो है। ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಿನ್ನೆವರೆಗೂ 23 ಲಕ್ಷ ಜನರಿಂದ ದಾಖಲೆಯ ಹಸ್ನಾಂಬೆ ದರ್ಶನ. ಇಂದು ಹರಿದು ಬಂದ ಭಕ್ತ ಸಾಗರ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಧಿಕ ಭಕ್ತರಿಂದ ಭೇಟಿ. ಟಿಕೆಟ್ ಹಾಗೂ ಲಡ್ಡು ಪ್ರಸಾದ ಮಾರಾಟದಿಂದ ಭರ್ಜರಿ ಬೇಟೆ. ಹಾಸನಾಂಬ ದೇಗುಲಕ್ಕೆ 17 ಕೋಟಿ ಆದಾಯ. ಹಿಂದಿನ ಎಲ್ಲಾ ದಾಖಲೆಗಳು ಪೀಸ್. ಹಾಸನಾಂಬ ಜಾತ್ರಾ ಮಹೋತ್ಸವ. ಸಾರ್ವಜನಿಕ ದರ್ಶನಕ್ಕೆ ಇನ್ನೊಂದೇ ದಿನ ಬಾಕಿ. ಯಶಸ್ಸಿನ ಹೊಸ್ತಿಲಲ್ಲಿ ಜಿಲ್ಲೆಯ ಹಬ್ಬ. ದಶಕಗಳೇ ಕಳೆದರೂ ಡಾಂಬರು ಕಾಣದ ರಸ್ತೆ. ಅಪಘಾತಗಳಿಗೆ ಆಹ್ವಾನ. ಜನಾಕ್ರೋಶ. ಶೀಘ್ರ ದುರಸ್ತಿಯಾಗದಿದ್ರೆ ಹೋರಾಟದ ಎಚ್ಚರಿಕೆ. ಕೆರೆಯಂತಾದ ರಾಷ್ಟ್ರೀಯ ಹೆದ್ದಾರಿ. ನೀರು ನಿಂತು ಸಂಚಾರ ಅಸ್ತವ್ಯಸ್ತ. ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಸಿಮೆಂಟ್ ಮಂಜು. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿಬಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.